ನನ್ನ ಹೆಸರು ಉಷಾ ಅಂತ, ನಾನು ತುಮಕೂರಿಂದ ಬರ್ತಿದ್ದೀನಿ. ಶರತ್ ಸರ್ ನೆನ್ನೆಯಿಂದ ಟ್ರೈನಿಂಗ್ ಮಾಡಿದ್ದು ತುಂಬ ಚೆನ್ನಾಗಿತ್ತು. ಯಾಕೆಂದರೆ ಹೆಣ್ಮಕ್ಳಿಗೆ ಮನೆ ಕೆಲಸ ಅದು ಇದು ಅಂದ್ಕೊಂಡೆ ಕೂತಿರ್ತೀವಿ. ಯಾಕೆಂದರೆ ನಮಗೊಂದು ಮೋಟಿವೇಶನ್ ಇರೋಲ್ಲ. 2 ದಿವಸದಿಂದ ತುಂಬ ಚೆನ್ನಾಗಿ ಪ್ರೋಗ್ರಾಮ್ ನಡೆಸ್ಕೊಟ್ಟಿದ್ರಿಂದ ನಮಗೂ ಮುಂದೆ ಏನು ಮಾಡಬೇಕು ಅನ್ನೋದು ಒಂದು ಕ್ಲಾರಿಟಿ ಸಿಕ್ತು. ತುಂಬ ಚೆನ್ನಾಗಿತ್ತು ಮೇಡಮ್ ಪ್ರೋಗ್ರಾಮ್. ಶರತ್ ಸರ್ ಬಗ್ಗೆ ಒಂದು ಫೀಡ್ಬ್ಯಾಕ್. ಶರತ್ ಸರ್ ಇವಾಗಿಂದು ಯೂತ್ರಿಗೆ ಒಳ್ಳೆ ಮಾರ್ಗದರ್ಶನ ಕೊಡ್ತಾರೆ. ಯಾಕೆಂದರೆ ಅವರು ಇವಾಗ ಕೊಡೋಂಥ ಸ್ಪೀಚ್ ಏನಿದೆಯೋ ಎಂಥರೂ ನಾನು ಏನಾದರೂ ಮಾಡಬೇಕು, ನಾನು ಏನಾದರೂ ಅಚೀವ್ಮೆಂಟ್ ಮಾಡಬೇಕು, ಶರತ್ ಸರ್ ಹೇಗಿದ್ದವ್ರು ಹೇಗಾದರೂ ಅನ್ನೋ ಥರ ಅವ್ರು ಹೇಳ್ತಾರಲ್ಲ, ಹಂಗೆ ಬಂದಂಥ ಯೂತ್ರು ಇವಾಗ ಎಲ್ಲ ನಾನು ಏನು ಮಾಡೋಕ್ಕಾಗಲ್ಲ ಅನ್ನೋದೇನಿಲ್ಲ, ಎಲ್ಲನೂ ಮಾಡಿ ತೋರಿಸ್ಬೋದು ಅನ್ನೋದೊಂದು ತುಂಬ ಚೆನ್ನಾಗಿ ಮೋಟಿವೇಶನ್ ಮಾಡ್ತಾರೆ. ಆ ಸ್ಪೀಚ್ ಕೇಳ್ತಾನೆ ಇರಬೇಕು ಅನಿಸುತ್ತೆ. ಕೆಲವು ಹೆಣ್ಮಕ್ಳುಗಳ ಬಗ್ಗೆನೇ ಜಾಸ್ತಿ ಒತ್ತು ಕೊಟ್ಟು ಅವರೊಂದು ಪ್ರೋಗ್ರಾಮಲ್ಲಿ ಹೇಳೋದ್ರಿಂದ ನಂಗೆ ಏನು ಕೆಲಸ ಮಾಡೋಕ್ಕಾಗಲ್ಲ ಅನ್ನೋರು ಕೂಡ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾರೆ. Jagdish, I am having a yoga teacher job over here in Chambala Wellness Center, which the training is held 2 days of training. ಈ ಟ್ರೈನಿಂಗ್ ಅನ್ನೋದು ಫಸ್ಟ್ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ದೀವೋ ಆ ಥರ ಇರಲಿಲ್ಲ. ಯಾಕಂದರೆ ನಾವು ತುಂಬ ಅಟೆಂಪ್ಟ್ ಮಾಡಿದ್ದೀವಿ. ನಾನೇ ಟ್ರೈನರು ಆ್ಯಕ್ಚುಲಿ, ಯೋಗ ಟೀಚರ್ ಆ್ಯಂಡ್ ಲೈಫ್ ಕೋಚ್ ಆಲ್ಸೋ. ಬಟ್ ಇಲ್ಲಿ ತಗೊಂಡಿದ್ದು ಅಂತಹ ಒಂದು ಸಬ್ಜೆಕ್ಟ್ ಅವರು ಡೀಲ್ ಮಾಡಿದ್ದು ಎಷ್ಟೋ ಸುಲಭವಾಗಿ ಎಲ್ಲರಿಗೂ ಅರ್ಥ ಆಗ್ತಾ ಬಂತು. ಐ ಅಟೆಂಡೆಡ್ 4 to 5 sessions over here and I am also doing volunteer also. It is very nice and every human being need this training, whoever do this MLM or not, whatever. Actually he is a branded of MLM, but he is not MLM. Okay, he is connecting the people, collecting the people. This is very nice program. This will be weekly once in Zoom meeting I will attend surely. Thank you very much. Good evening. I am Srinivas Gaut from Hyderabad, and with the invitation of Dr. Balakrishna Reddy, I have come yesterday morning, and yesterday and today I have attended Dr. Sarath Kumar, who is a MLM advisor, who is a MLM guider, as well as he is a very good speaker. So I observed last yesterday and today almost 36 hours he is continuously giving the presentation, and he is almost 50 people he has taken care of them. He has made them to involve, he has made them to understand the subject. He has also he has conveyed the subject about the company, about the product, about the plan. And I don't understand Kannada, but with his body language almost 50% I understand what he want to express to the people. So really I feel very proud myself to attend this program. Definitely next time I will try to learn a little more Kannada and understand 100%. So once again I should thanks to Sarath Kumar, who has given a very good presentation in a local language with a simple language. Thank you. ನನ್ನ ಹೆಸರು ರಘುಕುಲ ದೇವಕೃಷ್ಣ. ಆ್ಯಸ್ ಫಿಸಿಕಲ್ ಎಜುಕೇಷನ್ ಟೀಚರ್, ರಿಟೈರ್ಡ್. ಐ ಹ್ಯಾವ್ ವರ್ಕ್ಡ್ 30 years. ನಾನು ಮುಳಬಾಗಿಲಿಂದ ಬಂದಿದ್ದೀನಿ. ಐ ಕೇಮ್ ಟು ಮುಳಬಾಗಲ್. ನಾವು ವಿ ಆರ್ ಸ್ಟೇಯಿಂಗ್ ಬ್ಯಾಂಗ್ಳೂರ್ ಇನ್ ಚಂಬಾಲ ಪ್ಲೇಸ್ ಬಂದಿದ್ದೀವಿ. ಅದರಲ್ಲಿ ಮೀಟಿಂಗ್ಸ್ ಎಲ್ಲ ಚೆನ್ನಾಗಿ ಮಾಡಿದರು. ಶರತ್ ಸಾರು ಭಾಳ ವಿವರವಾಗಿ ಅರ್ಥಪೂರ್ಣವಾಗಿ ನಮಗೆ ಚೆನ್ನಾಗಿ ಹೇಳ್ಕೊಟ್ರು. ಅದನ್ನು ನಾವು ಅದನ್ನೇ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಆಸೆ ಪಡ್ತಾ ಮಾಡ್ತಾಯಿದ್ದೀನಿ. ಎಲ್ರಿಗೂ ನಮಸ್ಕಾರ. ನಾನು ನಾಗಕಿಶೋರ್ ಅಂತ. ನಾನು MSW ಕಂಪ್ಲೀಟ್ ಮಾಡಿದ್ದೀನಿ ತುಮಕೂರು ಯೂನಿವರ್ಸಿಟಿಯಲ್ಲಿ. ರೀಸೆಂಟಾಗಿ ಗ್ರ್ಯಾಜುಯೇಷನ್ ಆಗಿರೋದು. ನಾನು ಪೋಸ್ಟ್ ಗ್ರ್ಯಾಜುಯೇಷನ್ ಆದಮೇಲೆ ಏನು ಮಾಡಬೇಕು ಅನ್ನೋ ತುಂಬ ಕುತೂಹಲ ಇದ್ದಿತ್ತು ನನಗೆ. ಈಗ ಯಾವ ಜಾಬ್ ಮಾಡೋದು, ಜಾಬಿನ ಸರ್ಚಿಂಗಲ್ಲಿ ಇದ್ದೀನಿ ನಾನು 2 months. ಜಾಬ್ ಸರ್ಚಿಂಗ್ ಮಾಡ್ತಾ ನನಗೆ ಡಾಕ್ಟರ್ ಸರ್ ಸಿಕ್ಕಿದ್ರು, ರೆಡ್ಡಿ ಸರು. ಅವ್ರು ಬಂದು ಹಿಂಗೆ ಪ್ರೋಗ್ರಾಮ್ ಇದೆ, ಒಂದು ಬಿಸ್ನೆಸ್ ಇದ್ರದ್ದು, ಅದ್ರ ಬಂದು ಅಟೆಂಡ್ ಮಾಡಿ ನೋಡು ಇದು ಮಾಡು ಅಂತ ಹೇಳಿದಾಗ ಅವಾಗ ಬಂದು ನೆನೆ ಅಟೆಂಡ್ ಮಾಡಿದಾಗ ಶರತ್ ಸರ್ ಎಲ್ಲ ಫುಲ್ ಮೋಟಿವೇಶನ್ ಆಗಿ ಮಾಡಿಕೊಟ್ರು. ಅವ್ರ ಮೋಟಿವೇಶನ್ ಹೆಂಗಿತ್ತು ಅಂದರೆ, ಈ ಫುಲ್ಲು ಯಾವ ಜೀವನದಲ್ಲೇ ಜಿಗುಪ್ಸೆ ಹೊಟ್ಬಿಟ್ಟಿರೋರ್ಗೂ ಫುಲ್ ಮೋಟಿವೇಟ್ ಮಾಡಿ ಅವ್ರನ್ನ ಇದಕ್ಕೆ ಥರ ಇದರಲ್ಲಿ ತುಂಬ ಪ್ರೋತ್ಸಾಹ ಮಾಡ್ತಾರೆ ಅವರು. ಈಗ ಎಂಥ ಉತ್ಸಾಹ ಇಲ್ಲ ಅಂದ್ರೂ ಅವ್ರ ಕ್ಲಾಸ್ ನೆನೆ ಹೆಂಗೆ ಕಳೀತು ಅಂದರೆ ಫುಲ್ಲು ಗೊತ್ತೇ ಆಗಲಿಲ್ಲ. 2 hours ಸಂಜೆ 6 ಗಂಟೆಯಿಂದ 8 ಗಂಟೆವರೆಗೂ ಮಾಡಿದ್ರು. ಕ್ಲಾಸ್ ಅವಾಗಿದೆ ಗೊತ್ತಾಗಲಿಲ್ಲ, ಅಷ್ಟು ಜೋಶಾಗಿ ಮಾಡಿದ್ರು. ಮತ್ತು ಮೊಬೈಲ್ಸ್ ಎಲ್ಲ ನಮಗೆ ಎಷ್ಟು ಇರಿಟೇಟ್ ಆಗುತ್ತೆ ಅಂತ ಅವರು ಫಸ್ಟ್ ನೆನೆ ತೋರಿಸ್ಕೊಟ್ರು. ನಮ್ಗೆ ಎಷ್ಟು ಡಿಸ್ಟರ್ಬೆನ್ಸ್ ಮಾಡುತ್ತೆ ಮೊಬೈಲ್ ಇದ್ರೆ ಅಂತೆಲ್ಲ, ಅವೆಲ್ಲ ಇಸ್ಕೊಂಡು ಸೈಡ್ಗಿಟ್ಟು ಎಲ್ಲ ಇದು ಮಾಡಿದ್ರಿಂದ ನಮ್ಗೆ ಎಷ್ಟು ಯೂಸ್ ಆಗುತ್ತೆ. ಆಮೇಲೆ ನಮಗೆ ನೆನ್ನೆ ಸೆಷನ್ಸ್ ಎಷ್ಟು ಯೂಸ್ಫುಲ್ಲಾಗಿ ಮಾಡಿದ್ರು ಅಂದರೆ, ನಮಗೆ ಈಗ ಇದು ನೆನ್ನೆ ಏನು ಅಂದರೆ ಏನೋ ಗೊತ್ತೇ ಇರಲಿಲ್ಲ ಇದ್ರ ಬಗ್ಗೆ. ಶರತ್ ಸರ್ ಒಂದು ಕಡೆಯಿಂದ MLM ಇದ್ರು ಫುಲ್ ಗೈಡಾಗಿ ನಮ್ಗೆ ಅಡ್ವೈಸರ್ ಆಗಿ ಎಲ್ಲ ಮೋಟಿವೇಟ್ ಮಾಡಿ ಅಡ್ವೈಸ್ ಮಾಡಿದ್ರು.
ಹೇಳಿದ್ದಾರೆ, ಇದು ಯಾವ ಥರ ಮಾಡಬೇಕು ಏನು ಅಂತೆಲ್ಲ ಹೇಳ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಗಾಯತ್ರಿ ರವೀಶ್ ಅಂತ. ನಾನು ತುಮಕೂರಿಂದ ಬಂದಿದ್ದೀನಿ. ಇವತ್ತು ಇಲ್ಲಿ 2 ದಿನದ ರೆಸಿಡೆನ್ಷಿಯಲ್ ಟ್ರೈನಿಂಗಿಗೆ ಬಂದಿದ್ದೀವಿ ನಾವು. ನನ್ನ ಮಗ ಇವನು ಅವಿನಾಶ್ ಅಂದ್ಬಿಟ್ಟು, ಇವನು ಬರ್ತಿಂದ ಅವನಿಗೆ ಕಿವಿ ಕೇಳಿಸೋದಿಲ್ಲ, ಮಾತು ಬರಲ್ಲ. ಸೊ ಅವನು ಒಂದು ಈ ಟ್ರೈನಿಂಗ್ ಅಟೆಂಡ್ ಆಗಲಿ, ಒಂದು ಕೆಪಾಸಿಟಿ ಬಿಲ್ಡಿಂಗು ಬರಲಿ, ಅವನಿಗೂ ಪಾಸಿಟಿವ್ ವೈಬ್ರೇಷನ್ ಬರಲಿ ಅಂತ ಕರ್ಕೊಂಡು ಬಂದಿದ್ದೆ. ಸೊ ಶರತ್ ಅವ್ರ ಟ್ರೈನಿಂಗು ತುಂಬ ಚೆನ್ನಾಗಾಯಿತು. ವಿತ್ ಸ್ಮಾಲ್ ಸ್ಟೋರೀಸ್ ಅವರು ರಿಯಲ್ ಲೈಫಿಗೆ ಕನೆಕ್ಟೆಡ್ ಮಾಡಿ ಅವರು ಟ್ರೈನಿಂಗ್ ಕೊಟ್ಟರು. ತುಂಬ ಮೀನಿಂಗ್ಫುಲ್ ಆಗಿರುತ್ತೆ ಅಂತ. ಮತ್ತು ಇನ್ನೊಂದು ನಮ್ಮ ಕನ್ನಡ ಭಾಷೆಯಲ್ಲಿ ಹೇಳೋದ್ರಿಂದ ಎಂಥ ಸಾಮಾನ್ಯ ಜನರಿಗೂ ಅವ್ರ ಟ್ರೈನಿಂಗು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ, ಅದು ಯೂಸ್ಫುಲ್ ಆಗುತ್ತೆ. ಯಾಕೆಂದರೆ ಟ್ರೈನಿಂಗು ಬರೀ ಮೋಟಿವೇಶ್ನಲ್ ಟ್ರೈನಿಂಗ್ ಒಂದೇ ಅಲ್ಲ, ನಮ್ಮ ಆತ್ಮಸ್ಥೈರ್ಯನೂ ಬೆಳಿಬೇಕು ಅದ್ರ ಜೊತೆಗೆ. ಹಾಗಾಗಿ ಶರತ್ ಅವ್ರ ಟ್ರೈನಿಂಗು ತುಂಬ ಇಷ್ಟ ಆಯಿತು. ಅವರಿಗೆ ತುಂಬ ಧನ್ಯವಾದನ ತಿಳಿಸ್ತೀನಿ. ಈಗ ನನ್ನ ಮಗನೂ ಅವನು ಶರತ್ ಅವ್ರ ಬಗ್ಗೆ ಹೇಳ್ತಾನೆ. ಶರತ್ ಅವರು MLM ಟ್ರೈನಿಂಗ್ ಕೊಟ್ಟರು, ಸೂಪರಾಗಿತ್ತು. ಮಾತಾಡ್ತಾರೆ, ಆ್ಯಕ್ಟಿವ್ ಆಗಿದ್ದಾರೆ, ಸೂಪರ್ ಟ್ರೈನರ್ ಅವರು. ತುಂಬ ಎಕ್ಸಾಂಪಲ್ಸ್ ಕೊಡ್ತಾರೆ. ನನಗೆ ಆ ಎಕ್ಸಾಂಪಲ್ ಒಂದು ಇಷ್ಟ ಆಗಿದ್ದಾನೆ. ತಮ್ಮ ಮತ್ತು ಅಣ್ಣ ಬಾವಿಲಿ ಬಿದ್ದುಬಿಟ್ರು. ಅಣ್ಣ ಬಾವಿಲಿ ಬಿದ್ದ, ತಮ್ಮ ಚಿಕ್ಕವನಾದರೂ ತಲೆ ಉಪಯೋಗಿಸಿ ಮೈಂಡ್ ಸೆಟ್ಟನ್ನು ಹಾಕ್ಕೊಂಡು ಹೋಪ್ ಇಟ್ಕೊಂಡು ನಾನು ನಮ್ಮ ಅಣ್ಣನ ಹೊರಗೆ ತರ್ತೀನಿ ಅಂತ ಪ್ರಯತ್ನಪಟ್ಟು, ಅಣ್ಣ ದೊಡ್ಡವನಾದರೂ ತೂಕ ಜಾಸ್ತಿ ಇರೋ ಅವನನ್ನು ಈಚೆಗೆ ತೆಗ್ದ. ನನಗೆ ಕಾನ್ಫಿಡೆನ್ಸ್ ಲೆವೆಲ್ಲು ತುಂಬ ಹೈ ಆಯಿತು ಟ್ರೈನಿಂಗಿಂದ. ಥ್ಯಾಂಕ್ ಯು.